ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಗಳಿಗೆ ಕೊನೆನೇ ಇಲ್ವಾ? ಬಾಗಲಕೋಟೆಯಲ್ಲಿ ಮುರಿದು ಬಿದ್ದಂತ ಸರ್ಕಾರಿ ಶಾಲೆಯ ಮೇನ್ ಗೇಟ್, ವಿದ್ಯಾರ್ಥಿಗಳ ಮೇಲೆ ಗೇಟ್ ಮುರಿದು ಬಿದ್ದು ಭಾರಿ ಅವಘಡ ಸಂಭವಿಸಿದೆ. 4 ವಿದ್ಯಾರ್ಥಿಗಳು, ಓರ್ವ ಆಯಾ ಮೇಲೆ ಬಿದ್ದಂತ ಗೇಟ್ ನೋಡಿ. ಹಾಗಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಅವ್ಯವಸ್ಥೆಗಳನ್ನ ಸರಿಪಡಿಸೋದ್ರತ್ತ ಸರ್ಕಾರ ಯಾವಾಗ ಗಮನ ಹರಿಸುತ್ತೆ? ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮೇನ್ ಗೇಟ್ ಬಿದ್ದೋಗಿದೆ. ಓರ್ವ ವಿದ್ಯಾರ್ಥಿನಿಗೆ ಗಂಭೀರ ಗಾಯವಾಗಿತ್ತು, ಉಳಿದವರು ಬಚಾವಾಗಿದ್ದಾರೆ. 3ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿನಿಗೆ ಗಂಭೀರ ಗಾಯ ಆಗಿದೆ. ಗಾಯಾಳು ವಿದ್ಯಾರ್ಥಿನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 3ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಗೇಟ್ ಬಿದ್ದಿರೋದು, ಆಕೆ ಗಂಭೀರ ಗಾಯ ಆಗಿದೆ. ಮತ್ತೊಂದು ಕಡೆ ಕೆಲವರು ಬಚಾವಾಗಿದ್ದಾರೆ. ಈ ರೀತಿಯ ಅವ್ಯವಸ್ಥೆಗಳು ಕಂಡುಬರೋದೇ ಸರ್ಕಾರಿ ಶಾಲೆಗಳಲ್ಲಿ. ಹಾಗಾಗಿನೇ ಪೋಷಕರು ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿತಾರೆ. ಇನ್ಮೇಲಾದ್ರೂ ಕೂಡ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗುತ್ತಾ? ಅದಕ್ಕೆ ಉತ್ತರ ಸಿಗ್ತಿಲ್ಲ.